ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಪಡೆಯುವುದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ಮೊದಲ ದಿನವೇ ಸುಮಾರು 6-7 ಲಕ್ಷ ಭಕ್ತಾದಿಗಳು ರಾಮನ ದರ್ಶನ ಪಡೆಯಲು ಮುಗಿಬಿದ್ದಿದ್ದಾರೆ. ಸಾವಿರಾರು ಭಕ್ತರು ರಾಮನನ್ನ ಕಣ್ತುಂಬ ಕಂಡು ಪುಳಕಿತರಾಗಿದ್ದಾರೆ. ಅಯೋಧ್ಯೆ ಈಗ ಪುಣ್ಯಕ್ಷೇತ್ರ, ಅಯೋಧ್ಯೆ ತೀರ್ಥಕ್ಷೇತ್ರ. ಇಂದು ಅತಿ ದೊಡ್ಡ ಶ್ರದ್ಧಾ ಕೇಂದ್ರವಾಗ್ತಿದೆ ಭಗವಾನ್ ಶ್ರೀರಾಮ ಮಂದಿರ. ನಿನ್ನೆ ಲೋಕಾರ್ಪಣೆಯಾದ ಮಂದಿರ ದರ್ಶನಕ್ಕೆ ಇವತ್ತು ಅವಕಾಶ ಕಲ್ಪಿಸಲಾಗಿದೆ. ಮುಂಜಾನೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಭಕ್ತರು ಸರದಿಯಲ್ಲಿ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ಮೊದಲ ದಿನವೇ ಭಕ್ತರ ಮಧ್ಯೆ ತಳ್ಳಾಟ, ನೂಕಾಟ ಏರ್ಪಟ್ಟಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರೋದ್ರಿಂದ ಭದ್ರತೆ ಕೈಗೊಳ್ಳಲಾಗಿದೆ. ತಪಾಸಣೆ ಮಾಡಿ ಭಕ್ತರನ್ನ ಬಿಡಲಾಗ್ತಿದೆ. ರಾಮಲಲ್ಲಾನ ದರ್ಶನಕ್ಕೆ ಮಹಿಳೆಯರು ಪರದಾಟ ನಡೆಸಿದ್ರೆ ಭಕ್ತರನ್ನ ನಿಯಂತ್ರಿಸಲು ಭದ್ರತಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಪವಿತ್ರ ಸರಯೂ ನದಿಯ ರಾಮ್ ಕಿ ಪೈಡಿ ಘಾಟ್ನಲ್ಲಿ ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಮಿಂದಿದ್ದಾರೆ. ಮೊದಲ ದಿನವೇ 7 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದಾರೆಂದು ಅಂದಾಜಿದೆ. ರಾಮಲಲ್ಲಾ ದರ್ಶನಕ್ಕೆ ಭಕ್ತರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕರ್ನಾಟಕದ ವಿವಿಧ ಮೂಲೆಗಳಿಂದಲೂ ಭಕ್ತರು ಅಯೋಧ್ಯೆಗೆ ತೆರಳಿ ಜಾನಕಿ ವಲ್ಲಭನ ದರ್ಶನ ಪಡೆದಿದ್ದಾರೆ. ಹಾಸನದ ಭಕ್ತರು ನಿನ್ನೆಯಿಂದಲೇ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಕೊನೆಗೂ ಇವತ್ತು ಬಾಲರಾಮನ ದರ್ಶನ ಪಡೆದಿದ್ದಾರೆ. ಲಕ್ನೋವಿಂದ ಬಸ್ಸು, ಟ್ರೈನು ಏನು ಹುಡುಕೋದು ಸಿಗಲಿಲ್ಲ ನಮಗೆ. 11 ಗಂಟೆ, 12 ಗಂಟೆ, 1 ಗಂಟೆ ರಾತ್ರಿ ನಮಗೇನು ಸಿಗಲಿಲ್ಲ. ಅಯೋಧ್ಯೆಯಿಂದ 10-50 ಕಿಲೋಮೀಟರ್ ಆಚೆ ನಿಲ್ಲಿಸಿದ್ರು ನಮ್ಮನ್ನ. ಅಲ್ಲಿಂದ ನಮ್ಗೇನು ಮಾಡಬೇಕು ತೋರಿಸಲಿಲ್ಲ. ಹಂಗಾಗಿ ಅಲ್ಲಿಂದ 50 ಕಿಲೋಮೀಟ್ರು ಅಯೋಧ್ಯೆಗೆ ನಡ್ಕೊಂಡು ಬಂದಿದ್ದೀವಿ. ಬರೀ ಹಿಂದೂಗಳಷ್ಟೇ ಅಲ್ಲ, ಕಾಶ್ಮೀರದ ಮುಸ್ಲಿಂ ಮಹಿಳೆ ಸಿದ್ದಿಕಾ ಖಾನ್ ಎಂಬುವರು ರಾಮನ ದರ್ಶನ ಪಡೆದಿದ್ದಾರೆ. 3 ದಿನದ ಹಿಂದೆ ಶ್ರೀರಾಮ ತನ್ನ ಕನಸಿನಲ್ಲಿ ಬಂದಿದ್ದ. ಅಯೋಧ್ಯೆಗೆ ಬಂದು ದರ್ಶನ ಮಾಡುವಂತೆ ಆಜ್ಞೆ ಮಾಡಿದ್ದ. ಎಲ್ಲಾ ಧರ್ಮ ಒಂದೇ, ಎಲ್ಲರಲ್ಲೂ ಸಹಬಾಳ್ವೆ ಇರಬೇಕು ಅಂತ ಸಿದ್ದಿಕಾ ಖಾನ್ ಹೇಳಿದ್ದಾರೆ. रात के 2 बजे मुझे लल्ला जी सपने में आए, तो मुझे रात को 2 बजे आए, एकदम से मुझे झटका लगा. तो झटका लगने में मैं डर गई. तो लल्ला जी कह रहे हैं कि मैं अयोध्या में आ रही हूँ, तू क्यों नहीं आ रही? अंदर की रूह जो मेरे दर्शन के साथ जुड़ा है. हाँ जी, मंदिर दर्शन अच्छी तरह दर्शन हो गए. ಭಕ್ತರಿಗೆ ರಾಮ ಮಂದಿರದಲ್ಲಿ ದರ್ಶನ ಮತ್ತು ಆರತಿ ಸಮಯ ನಿಗದಿಗೊಳಿಸಲಾಗಿದೆ. ಬೆಳಗ್ಗೆ 7ರಿಂದ 11:30ರವರೆಗೆ ದರ್ಶನ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 7ರವರೆಗೆ ದರ್ಶನಕ್ಕೆ ಅವಕಾಶವಿರುತ್ತೆ. ಬೆಳಗ್ಗೆ 6:30ರಿಂದ ಜಾಗರಣ, ಶೃಂಗಾರ ಆರತಿ ಇರುತ್ತೆ. ಸಂಜೆ 7:30ಕ್ಕೆ ಮಂದಿರದಲ್ಲಿ ಸಂಧ್ಯಾ ಆರತಿ ಇರುತ್ತೆ. ಆರತಿಗಾಗಿ ಉಚಿತ ಪಾಸ್ಗಳನ್ನ ಆಫ್ಲೈನ್ ಮತ್ತು ಆನ್ಲೈನ್ ನಲ್ಲಿ ಪಡೆಯಬಹುದು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವೆಬ್ಸೈಟ್ನಲ್ಲಿ ಐಡಿ ಕಾರ್ಡ್ ನೀಡಿ ಆರತಿಗೆ ಪಾಸ್ ಪಡೆಯಬಹುದು. ಬೆಳಗ್ಗೆ 8 ಗಂಟೆಯಾದರೂ ಅಯೋಧ್ಯೆಯಲ್ಲಿ ಚಳಿ ಕಡಿಮೆ ಆಗಿಲ್ಲ. ಅದಕ್ಕಾಗಿ ಮಫ್ಲರ್, ಟೋಪಿ ಧರಿಸಿ ದೇಗುಲಕ್ಕೆ ಭಕ್ತರು ಬರ್ತಿದ್ದಾರೆ. ಚಳಿ, ಮಂಜು, ರಸ್ತೆ ಕಾಣದಿದ್ರು ಇದನ್ನ ಲೆಕ್ಕಿಸಿಲ್ಲ ಭಕ್ತರು. ಇದಲ್ಲದೆ ಮಂದಿರದ ಬಳಿಯೇ ಕನ್ನಡಿಗರು ಅನ್ನದಾನ ಮಾಡ್ತಿದ್ದಾರೆ. ಬೆಂಗಳೂರಿನ ಮುನಿರಾಜ್ ಮತ್ತು ಧನರಾಜ್ ಎಂಬುವರು ಅನ್ನದಾಸೋಹ ಮಾಡ್ತಿದ್ದಾರೆ. ಅಮೆರಿಕದ ಕನ್ನಡಿಗರು ಇದರಲ್ಲಿ ಭಾಗಿಯಾಗಿದ್ದಾರೆ. ಭಕ್ತರಿಗೆ ಬಿಸಿಬೇಳೆ ಬಾತ್ ನೀಡಲಾಗ್ತಿದೆ. ನಿತ್ಯ 10,000 ಮಂದಿಗೆ ನಿರಂತರ ಅನ್ನದಾನಕ್ಕೆ ಕನ್ನಡಿಗರು ಚಿಂತಿಸಿದ್ದಾರೆ. ಏನೋ ಕುಟುಂಬ ಸಮೇತ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡ ಎಚ್ಡಿಕೆ ಸಂತಸ ಹಂಚಿಕೊಂಡಿದ್ದಾರೆ. ಹಲವಾರು ವರ್ಷಗಳ ಈ ಒಂದು ಸಮಸ್ಯೆಗೆ ಈ ಒಂದು ಪರಿಹಾರ ದೊರಕಿರ್ತಕ್ಕಂಥದ್ದೇನಿದೆ. ದೇಶದ ಪ್ರತಿಯೊಂದು ಭಾಗದಲ್ಲೂ ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಸುಗಮವಾಗಿ ನಡೆದಿರ್ತಕ್ಕಂಥದ್ದೇನಿದೆ. ಬಹುಶಃ ನಾಡಿನ, ದೇಶದ ಪ್ರತಿಯೊಂದು ಮನೆಗಳಲ್ಲಿ ರಾಮನ ಒಂದು ಸ್ಮರಣೆಯನ್ನು ಮಾಡ್ತಾ ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಮುಖಾಂತರ ರಾಮನ ಆಶೀರ್ವಾದ, ನಿಜವಾದ ರಾಮರಾಜ್ಯ ಈ ದೇಶದಲ್ಲಿ ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೇನೆ. ನಿನ್ನೆಯಷ್ಟೇ ಪ್ರಾಣ ಪ್ರತಿಷ್ಠಾಪನೆಗೊಂಡಿರುವ ಶ್ರೀರಾಮನ ದರ್ಶನದಿಂದ ಭಕ್ತರು ಪುನೀತರಾಗ್ತಿದ್ದಾರೆ. ಹರೀಶ್, TV9, ಅಯೋಧ್ಯೆ.